ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ, ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು, ನಮ್ಮ ಗುರುಗಳಾದಂಥ ಡಾಕ್ಟರ್ ಬಿ ಪಾಟೀಲ್, ಸಿ ಪಾಟೀಲ್, ಫ್ರೆಂಡ್ಸ್, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಖ್ಯವಾಗಿ ಈ ದಿನ ಈ ಸಂಸ್ಥಾಪನಾ ದಿನದಂದು ಏನು ರಾಯಚೂರು ಕಾಲೇಜ್ ಮತ್ತು ಯೂನಿವರ್ಸಿಟಿ ಇತಿಹಾಸವನ್ನು ಮೆಲುಕು ಹಾಕೊಳ್ಳಿಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಈ ಒಂದೆರಡು ಮಾತುಗಳನ್ನ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಜಾಗದ ಬಗ್ಗೆ, ಈ ಪ್ಲಾಟ್ಫಾರ್ಮ್ ಬಗ್ಗೆ, ಈ ಗುರುಗಳ ಬಗ್ಗೆ ನಾನು ಎಲ್ಲೆಲ್ಲಿ ಮಾತಾಡಿದ್ದೀನೋ ಆಲ್ ಓವರ್ ದಿ ಸ್ಟೇಟ್, ಆಲ್ ಓವರ್ ದಿ ಕಂಟ್ರಿ, ಈವನ್ ಇನ್ ಸಮ್ ಇಂಟರ್ನ್ಯಾಷನಲ್ ಫೋರಮ್ಸ್, ಈವನ್ ಇನ್ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ಟೆಡೆಕ್ಸ್ ಅಂತ ನಾವೇನು ಕರಿತೀವಿ, ಟೆಡೆಕ್ಸ್ ಪ್ಲಾಟ್ಫಾರ್ಮ್ಸ್, ಇಂಥ ಕಡೆ ಎಲ್ಲ ಹೋಗಿ ಈ ಪ್ಲಾಟ್ಫಾರ್ಮ್, ಈ ಜಾಗ, ಈ ಗುರುಗಳ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡು ನನ್ನ ಭವಿಷ್ಯದ ಬಗ್ಗೆ, ಏನೋ ನನ್ನ ಫ್ಯೂಚರ್ ಅಂತ ನಾವೇನು ಕರಿಬೋದು, ನಿಮ್ಮನ್ನೆಲ್ಲ ನಿಮ್ಮ ಎದುರಿಗೆ ಮಾತಾಡ್ಬೇಕಾದ್ರೆ ಐ ಲುಕ್ ಫಾರ್ ಸಮ್ ವರ್ಡ್ಸ್. ನಾನು ಸ್ವಲ್ಪ ಪದಗಳನ್ನ ಹುಡುಕಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ನಾವ್ ಏನಾದ್ರೂ ಮಾತಾಡ್ಬೋದು, ಮನೇಲಿ ಇದ್ದಾಗ ನಾವು ಓಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಪ್ರೋಟೋಕಾಲ್ ಇರುತ್ತೆ. ಬಟ್ ಗಿವ್ ಮಿ ದಟ್ ಫ್ಲೆಕ್ಸಿಬಿಲಿಟಿ, ಗಿವ್ ಮಿ ದಟ್ ಸಮ್ ಲಾಂಗ್ ರೋಪ್, so that I can bring out some real facts for you which will help you in your future. ಮೊದಲನೇದಾಗಿ ಇವತ್ತು ಬೆಳಗ್ಗೆ ನಾನು ವಾಕಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಎಷ್ಟು ಬದಲಾಗ್ಬಿಟ್ಟಿದೆ ಕ್ಯಾಂಪಸ್. ನಾವು ಬದಲಾಗಿದ್ದೇವೆ, ಹೊಸದಾಗೆಲ್ಲ ಹೊಸ ಮುಖಗಳು ನೋಡ್ತಾ ಇದ್ದೇವೆ. ಸೊ ಒಂದು ನಿಜ ಏನು ಅಂದ್ರೆ ಜೀವನದಲ್ಲಿ ಒನ್ ಚೇಂಜ್ ಈಸ್ ಕಾನ್ಸ್ಟೆಂಟ್, ಚೇಂಜ್ ಈಸ್ ಕಾನ್ಸ್ಟೆಂಟ್. ಬಟ್ ದಿ ಪಾಯಿಂಟ್ ಈಸ್ many times this change is like evolution, very gradual, you won't notice, okay? But sometimes like mutation, this can completely turn everything upside down. In reality, what matters is not change. What really matters is how do we navigate this change, how do we really navigate this change. ನಿಮಗೆ ಗೊತ್ತಿರಬೇಕು, significant achievements in life are made not despite these changes, challenges and opportunities. In fact, significant achievements are made because of these changes, because of these challenges, because of these mutations. But ಇದೆಲ್ಲ ಆಗ್ಬೇಕಾದ್ರೆ what really carries us forward ಅಂತ ನೋಡಿದಾಗ, ನೋಡಿ, ನಾವೆಲ್ಲ ಹಳ್ಳಿಯಿಂದ ಬಂದವರು, ನಮ್ಗೇನು ದೊಡ್ಡ ಪ್ಲಾನ್ ಇರೋದಿಲ್ಲ, ರೋಡ್ ಮ್ಯಾಪ್ ಇರೋದಿಲ್ಲ, ಬಿಗ್ ಡ್ರೀಮ್ಸ್ ಇರೋದಿಲ್ಲ. ವಾಟ್ ರಿಯಲಿ ಮ್ಯಾಟರ್ಸ್ ಈಸ್ ಸಿಂಪಲ್ ಟೈಮ್ಲೆಸ್ ವ್ಯಾಲ್ಯೂಸ್ ಇನ್ ಲೈಫ್. ಎಲ್ಲರಿಗೂ ಗೊತ್ತಿದೆ ಇದು. ಡೆಡಿಕೇಶನ್, ಡಿವೋಷನ್, ಡಿಸಿಪ್ಲಿನ್, ಏನೋ ನೆವರ್ ಸೇ ಡೈ ಆಟಿಟ್ಯೂಡ್, ಮತ್ತು ಒಂದು ಸ್ವಲ್ಪ ಏನೋ ಇಫ್ ಆಡ್ ಎ ಕಾಂಪಿಟೇಷನ್ ಟು ಅವರ್ ಸೆಲ್ಸ್, ಸ್ಲೋಲಿ ವಿ ವಿಲ್ ರಿಯಲೈಸ್, ಎಸ್ಪೆಷಲಿ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, progress is not defeating others, progress is becoming better version of ours. ಇದನ್ನ ನಾನು I will substantiate with some few examples, because real life examples, so that you will realize this is not philosophy and this is practical ಅಂತ. ನಿಮ್ಮ ಮುಂದೆ ನಾನು ಇವತ್ತು ನಿಂತಿದ್ದೇನೆ. What I remember or what really shaped me was not the meritorious gold medal that I received in this hall. Okay, what taught me lesson is the exam that I believe in my third year agriculture economics course, LB Hogar course, sir. Unfortunately, in first unannounced exam, I lost 6 marks for 10. So my A grade was hanging on a thread. I had to face another 90 marks exam, and I only had 4 marks to defend my A grade. Friends, Jagirdar, I think Srinivas, 81 is also same as 91. You know, you can go and enjoy life. Only one exam, one test. B is also a grade. But A matra grade alla, B is also grade. But that's friend's perspective. Nan mansali eno helta ittu. No, don't give up. It's difficult, but not impossible. 6 ಬಾಲಲ್ಲಿ 6 ಸಿಕ್ಸರ್ ಹೊಡೆಯೋ ಅವಕಾಶನೂ ಇದೆ. ಪ್ರತಿದಿನ ಮಾಡೋಕ್ಕಾಗಲ್ಲ, ಆದರೆ ಅವಕಾಶ ಇದೆ. ಸೊ ಐ ಡೋಂಟ್ ಲೆಟ್ ಮಿ ಟ್ರೈ ಅಂತ.
Only way to get my A grade was to ace every other exam. Because I had 90 marks and then 4 marks different. I worked, harder than ever before. Bala ಮಾಡಿದೆ. Every test, every class, every exam, every lab, everything. Finally, I had made it. And got my A grade. ಆಯ್ತು, ಖುಷಿ ಆಯ್ತು. ಬಟ್ ಯಾವತ್ತದು ಒಂದು ಪಾಠ ಕಲಿಸ್ತು ಏನಂತ ಹೇಳಿದ್ರೆ, ಎಕ್ಸಾಮ್ ಬಂದ್ಮೇಲೆ ಸರ್ ಟುಡೇ LB Hugar ಸರ್ ಇಸ್ ನಾಟ್ ದೇರ್. ಅವ್ರು ಕರೆದ್ಬಿಟ್ರೆ, ಶ್ರೀನಿವಾಸ್, ಈ ಗ್ರೇಡ್ ನಿನ್ನ ಟ್ಯಾಲೆಂಟ್ಗಲ್ಲ, ನಿನ್ನ ಫೈಟ್ಗೆ ಅಂತ. ದಿಸ್ ಇಸ್ ನಾಟ್ ಫಾರ್ ಯುವರ್ ಟ್ಯಾಲೆಂಟ್ ಬಟ್ ಫಾರ್ ಯುವರ್ ಫೈಟ್. ದಟ್ ಡೇ ಆಸ್ ಎ ಯಂಗ್ ಬಾಯ್ ಐ ಲಿವ್ಡ್ ಒನ್ ಟ್ರೂತ್ ಆಫ್ ಲೈಫ್. ಏನಂದ್ರೆ, ನಾವು ಪ್ರಯತ್ನ ಪಟ್ರೆ ಯೂನಿವರ್ಸ್ ಕನ್ಸ್ಪೈರ್ಸ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ಫಾರ್ ಯು ಇಫ್ ಯುವರ್ ಎಫರ್ಟ್ ಈಸ್ ಟ್ರೂ. ಬಿಕಾಸ್ luck favors the brave. We get defeated when we give up. The minute you give up, you are defeated. Otherwise, you are not defeated. That is the first lesson. And that lesson became my faith, my truth. ಇದಾದ್ಮೇಲೆ ನಾನು PG ಜಾಯ್ನ್ ಆದೆ. PGಯಲ್ಲಿ ICAR ಫೆಲೋಶಿಪ್ ಇತ್ತು, GPB ಒಳ್ಳೆ ಕೋರ್ಸ್ ಇತ್ತು, ಒಳ್ಳೆ ಗೈಡ್ ಇದ್ರು. ಸೊ my academic life was cruising comfortably. Nothing, no problem. Till one day, Dr. S.A. Patil Saibra sir, he was the VC there. ಅವ್ರು ಒಂದಿನ ನಂಗೆ ಕರೆದ್ರೆ, ಶ್ರೀನಿವಾಸ್, there is lot to learn. There are better place to learn. ಅಂತ ಹೇಳಿ ನನಗೆ ಅವ್ರು 2 ಬುಕ್ ಕೊಟ್ರು, ಬಯೋಕೆಮಿಸ್ಟ್ರಿ ಬುಕ್ಸ್, ವೈಟ್ ಅಂಡ್ ವೈಟ್, ಲೆನಿಂಜರ್. ಅವತ್ತಿನ ಕಾಲದಲ್ಲಿ 90s ಅಲ್ಲಿ IT BT ಯುಗ. Of course, we cannot get into IT, but we were dreaming for BT. ಓಕೆ, ಬಯೋಟೆಕ್ನಾಲಜಿಗೆ ಹೋಗ್ಬೇಕು, ಯಾಕೆ ಹೋಗ್ಬಾರ್ದು ಅಂತ ಹೇಳಿ ನನಗೆ 2 ಬುಕ್ಸ್ ಕೊಟ್ಬಿಟ್ಟು, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿ ಆವತ್ತಿಂದ ಸುಮಾರು 5 ತಿಂಗಳಿಗೆ ಲೈಬ್ರರಿ ಬಿಕೇಮ್ ಮೈ ಟೆಂಪಲ್, ಬಯೋಕೆಮಿಸ್ಟ್ರಿ ಬಿಕೇಮ್ ಮೈ ಭಗವದ್ಗೀತಾ. ಎಕ್ಸಾಮ್ ಅನೌನ್ಸ್ ಆಯ್ತು. ಅವತ್ತು 48 ಗಂಟೆ ಪ್ರಯಾಣ ಧಾರವಾಡದಿಂದ ಡೆಲ್ಲಿಗೆ. ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಸರ್, ಮೈಕ್ರೋಬಯಾಲಜಿ ಪ್ರೊಫೆಸರ್, ಅವರು ರೈಲ್ವೆ ಸ್ಟೇಷನ್ ಸಿಕ್ಕರು. ನಾನು ಬಳ್ಳಾರಿ ಹಳ್ಳಿಯಲ್ಲಿ ಹುಟ್ಟಿದವನು, ಬೆಂಗಳೂರೇ ನೋಡಿಲ್ಲ, ಇನ್ನು ಡೆಲ್ಲಿಗೆ ಹೋಗ್ತೀನಿ ಅಂತ ಕನ್ಸಿಂಗ್ ಕಾಣಕ್ಕಾಗುತ್ತೆ. ಇನ್ಫ್ಯಾಕ್ಟ್ ಐ ರಿಮೆಂಬರ್ ಶ್ರೀನಿವಾಸ್ ಮೂರ್ತಿ ಸಾಹೇಬರು, ಹಿ ರೋಟ್ ಮೈ ರೈಲ್ವೆ ಟಿಕೆಟ್ ಬುಕಿಂಗ್. ಹಿಂಗ ಹೆಸರು, ಎಲ್ಲಿಂದ ಎಲ್ಲಿಗೆ. ನಾವು ಡೆಲ್ಲಿ ಅನ್ಕೊಳ್ತೀವಿ, ಡೆಲ್ಲಿ ಅಲ್ಲ ಅದು. ಅಲ್ಲಿ ಸ್ಟೇಷನ್ ಏನ್ ಬರೀಬೇಕು, ಹಜರತ್ ನಿಜಾಮುದ್ದೀನ್ ಅಂತ ಬರೀಬೇಕು. ನನಗೇನು ಗೊತ್ತು? ಓಕೆ, ಹೌ ಡು ಐ ನೋ? ಹಿ ರೋಟ್ ದಟ್ ನೇಮ್. ಓಕೆ, ದೆನ್ 48 ಗಂಟೆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಹೋದ್ವಿ, ಎಕ್ಸಾಮ್ ಬರ್ದ್ವಿ, ರಿಟರ್ನ್ ಟ್ರೈನ್ ಹತ್ತಿದ್ವಿ, ವಾಪಸ್ ಮತ್ತೆ ಕಾಲೇಜಿಗೆ ಬಂದ್ವಿ. ಅಲ್ಲಿ ನನಗೆ ಅರ್ಥ ಆಯ್ತು, ಇಟ್ಸ್ ನಾಟ್ ಥೌಸಂಡ್ಸ್, ಇಟ್ಸ್ ಲ್ಯಾಕ್ಸ್ ಆಫ್ ಚಿಲ್ಡ್ರನ್ ವರ್ ರೈಟಿಂಗ್ ಫಾರ್ ಬಯೋಟೆಕ್ನಾಲಜಿ ಫ್ರಮ್ ಅಕ್ರಾಸ್ ದಿ ಕಂಟ್ರಿ. ನಾಟ್ ಜಸ್ಟ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್, any biology graduate from JNU, Delhi University, anybody can write for 4 seats. Coaching ante, mentoring ante, mock tests ante, ಏನೇನೋ ಮಾಡ್ತಾ ಇದ್ರು. See, I had no idea of competition. I had no idea of the significance of admission or R around IRI. I had no idea. ಅವತ್ತು ನನಗೆ ಗೊತ್ತಾಯ್ತು ಏನು, the simple innocence, lack of weight of expectations itself had worked in my favor, and I had made it. I was number 2 in the country out of 4 seats. Avatti ನನಗೆ ಅನಿಸ್ತು, that day I realized one more truth of life, students. ಏನಂದ್ರೆ, surrender to the karma can take you truly where you belong. I never imagined on a national league. I was suddenly National League just because of one word from my guru. ಇದು ಪುಸ್ತಕ ತಗೋ ಶ್ರೀನಿವಾಸ್, ನೀನು ಓದಿದ್ರೆ ನೀನು ಡೆಲ್ಲಿಗೆ ಹೋಗ್ತೀಯ ಅಷ್ಟೇ. ನಾವು ದಟ್ ಸಿ, ಆ ಏಜ್ ಅಲ್ಲಿ none of us will know our capabilities. You don't know your capabilities. Who will know those capabilities? They will know your capabilities. Had I not on that day, my guru had nudged me to go to the national level, today I would not have
been standing here before you to deliver this, few life lessons. ಹಾಗಾಗಿ ಆಯ್ತು, ಅಲ್ಲಿ ಹೋದ್ವಿ, ಆಯ್ತು. See, sir, to have wonderful gurus like B.V. Patil, C.V. Patil, S.A. Patil, Lokesh, Hugar, Pallet. ನಿಮಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ, ಒಂದ್ ಹೇಳ್ತೀನಿ ಕೇಳಿ. ಒಬ್ಬ ಮಾಸ್ಟರ್ ಬಂದ್ಬಿಟ್ಟು ಏನ್ ಕೊಡೋರು ಗೊತ್ತಾ ನಮಗೆ? ನೋಡಯ್ಯ, ನನ್ ಟೆಸ್ಟ್ ಅಂದ್ರೆ ಬಹಳ ಟಫೆಸ್ಟ್. ನೀವ್ ಯಾರು ಈ ಪೇಪರ್ನ ಸಾಲ್ವ್ ಮಾಡಕ್ ಆಗದೇ ಇಲ್ಲ, ಬಿಕಾಸ್ ಇಟ್ ಇಸ್ ಸೋ ಎಕ್ಸಾಸ್ಟಿವ್. ಇರೋದು 60 ನಿಮಿಷ, ಕ್ವಶನ್ಸ್ ಇರೋದು 120, 130 ಟೈಮ್ ಅಲ್ಲಿ ಮಾಡಕ್ ಆಗದೇ ಇಲ್ಲ. ಗುರುಗಳು ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ? ನಮಗೆ ಚಾಲೆಂಜ್ ಮಾಡ್ತಾರೆ. ಬಿಕಾಸ್ ಅಟ್ ದಿಸ್ ಏಜ್, ಅಟ್ ಯುವರ್ ಏಜ್, ಯು ಕೆನಾಟ್ ಟೇಕ್ ಥಿಂಗ್ಸ್ ಲೈಯಿಂಗ್ ಲೋ. ಯು ಶುಡ್ ನಾಟ್. ನೀವೇ ಚಾಲೆಂಜ್ ಮಾಡ್ತೀರಾ, ನೋಡೋಣ ತಗೊಳ್ಳಿ ಅಂತ ಹೇಳಿ. ಇಟ್ ವಾಸ್ ಅ ಬಯೋಕೆಮಿಸ್ಟ್ರಿ ಎಕ್ಸಾಮ್. When everybody was scrambling for completing the exam, I was racing against time. ಅಷ್ಟು ಸ್ಪೀಡ್ ಆಗಿ ನಾನು ಬರೆದಿದ್ದು ಮಾತಾಡಿದ್ದು ಇವತ್ತಿನವರೆಗೂ ಇಲ್ಲ ಸರ್. I was racing against time to complete that paper, to make a point that you are challenging me and I am going to finish that paper in time. ಎಲ್ಲರೂ ಬರೀತಾ ಇದ್ರು, ನಾನು ಚೆಕ್ ಅಂತ ಒಂದು ನಿಮಿಷ ಇತ್ತು, ಎದ್ದೆ, ಹೋಗಿ ಮಾಸ್ತರ್ ಪೇಪರ್ ಕೊಟ್ಟೆ ನಾನು. Then it's like ಹುಡುಗಾಟ ಕೊಟ್ಟೆ ನಾನು. When I gave, he looked at me and he smiled at me. He knew that I have taken that challenge. That smile had doused my adrenaline rush. ಅಲ್ಲಿವರೆಗೆ ಏನ್ ಆಗ್ತಿದೆ ಅಂತ ನನ್ಗೆ ಗೊತ್ತಿಲ್ಲ. ಕ್ಲಾಸ್ ಎಲ್ಲ ಮಾಡಿದ್ಮೇಲೆ ಪ್ರತಿದಿನ ಅವ್ರದ್ದೊಂದು ಏನ್ ಚಾಲೆಂಜ್ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಓಪನ್ ಬುಕ್ ಎಕ್ಸಾಮ್. ಯು ಕ್ಯಾನ್ ಗೋ ಅಂಡ್ ಕನ್ಸಲ್ಟ್ ಎನಿಬಡಿ. You can go and refer any book. I will give you 2 days. Friday he will give us question paper. Monday we have to give him answer sheet. Open book, copy book exam. Now many people will take. But avayasal nanige, if he can give open book exam, why should I take it as open book exam? Why should not I, imagine, dream, think, introspect, analyze, trial and error? Why not I should do that? I knew that he is giving open book exam, not helping me to copy. He is instigating me. He is instigating your intelligence. He is instigating your thought process. That is the message. Now, these small choices in life that you make yourselves, nobody will tell you to do these choices. These small choices that you make for yourself will teach you big lessons in life. They will teach you big lessons in life. Makle, in fact, like how sports person, every time sports person tries to outperform his previous best, right? Similarly, students should every day or every time should try to outperform their best. Competition is not with others. Competition is not with question paper. Competition is not with book. Competition is with the limitations that you set for yourselves. Every time you beat one, you become a better one. These are the timeless values that one has to cultivate in their formative years of life. ಈ ಪ್ರಶ್ನೆಗಳನ್ನ, ಈ ಗುಣಗಳನ್ನ ಇವತ್ತು ನಾನು ಅಳವಡಿಸ್ಕೊಳ್ಬೇಕಂದ್ರೆ ಆಗೋದಿಲ್ಲ. ಇಟ್ಸ್ ಇಂಪಾಸಿಬಲ್. ಇನ್ಫ್ಯಾಕ್ಟ್ ಇವತ್ತು ನಾವೆಲ್ಲ ಲೋಕಲ್ಲೇ ಇರೋದ್ರಿಂದ, ನಮ್ಮಲ್ಲೇ ಇರೋದ್ರಿಂದ ಒಂದು ಆಡು ಭಾಷೆಯಲ್ಲಿ ನಾನು ಮಾತಾಡ್ಬೇಕಂತ ಹೇಳಿದ್ರೆ, ಒಂದೊಂದ್ಸಲ ನನ್ನ ಮಕ್ಕಳ ಹತ್ರ ಮಾತಾಡ್ಬೇಕು, ತಮಾಷೆ ಹೇಳ್ತಾ ಇರ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲಿ ಮೊದಲ 10 ವರ್ಷ, ಡಿಕೇಡ್, ಈಸ್ ಹುಡುಗಾಟ. ಯು ಡೋಂಟ್ ನೋ ಎನಿಥಿಂಗ್. ಇಟ್ಸ್ ಚೈಲ್ಡ್ಹುಡ್. Nobody knows what he or she will become or what is their dreams. Nobody knows. It's ಹುಡುಗಾಟ. 10 ರಿಂದ 20 ವರ್ಷ ಏನ್ ಹೇಳ್ಬೇಕು? ಹುಚ್ಚಾಟ. Because it is teenage. Everybody will be under the influence of hormones. It's very difficult to discipline them. It is very difficult to order them. ಹುಚ್ಚಾಟ. We should give up that. ಆಯ್ತು, ನೀವಿದ್ದೀರಲ್ಲ 20 ರಿಂದ 30 ವರ್ಷದ ವಯಸ್ಸು,
ದಿಸ್ ಈಸ್ ದಿ ಏಜ್ ಆಫ್ ಡಿಕೇಡ್ ಆಫ್ ಹುಡುಕಾಟ. ನಿಮ್ ಜೀವನದಲ್ಲಿ ಯಾರಾದ್ರೂ ಏನ್ ಆಗ್ಬೇಕು ಅನ್ಕೊಂಡಿದ್ದೀರೋ, ಏನ್ ಆಗ್ಬೇಕಂತ ಕನಸು ಕಾಣ್ತಿದ್ರೋ, ಕನಸು ಕಾಣ್ತಾ ಇಲ್ವೋ, ಅದು ಬೇರೆ ಮಾತು. ಈ ಡಿಕೇಡ್ ಅಲ್ಲಿ ನೀವು ಎಷ್ಟು ಜ್ಞಾನ ಸಂಪಾದನೆ ಮಾಡ್ತೀರಾ, ಎಷ್ಟು ವಿಷಯಗಳನ್ನ ಗ್ರಹಣ ಮಾಡ್ಕೊಳ್ತೀರಾ, ಎಷ್ಟು ವ್ಯಾಲ್ಯೂಸ್ ಇನ್ಕಲ್ಕೇಟ್ ಮಾಡ್ಕೊಳ್ತೀರಾ, ಎಷ್ಟು ದೂರ ಕನಸು ಕಾಣ್ತೀರಾ, ಅದು ಈ ಡಿಕೇಡ್ ಅಲ್ಲೇ ಆಗೋದು. ಇದಾದ್ಮೇಲೆ ನೀನು ಆಮೇಲೆ ನೀನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗುವಂಥದ್ದು ಅಲ್ಲ. 20 ರಿಂದ 30 ವರ್ಷ ಈಸ್ ಹುಡುಕಾಟ. ಈಗ ನೀನೇನಾದ್ರೂ ಹುಡುಕಾಡಿ, ಇಫ್ ಯು ಕ್ರಿಯೇಟ್ ಆಲ್ ದೋಸ್ ಅಸೆಟ್ಸ್ ಫಾರ್ ಯುವರ್ ಸೆಲ್ಫ್, ಆಯ್ತು. 30 ರಿಂದ 40 ಒಂದ್ ಸ್ವಲ್ಪ ಹೋರಾಟ. ಆ ಹೋರಾಟ ನೀನ್ ಜಯಿಸಿದ್ರೆ ಅದಾದ ಮೇಲೆ ನಿನ್ನ ಜೀವನ ಹಾರಾಟ. ನೀನ್ ಏನಾದ್ರೂ ಇದ್ರ ಉಲ್ಟಾ ಮಾಡ್ಕೊಂಡು ಈ ಟೈಮಲ್ಲಿ, ಆನ್ ಎ ಸೀರಿಯಸ್ ನೋಟ್ ಐ ವಿಲ್ ಟೆಲ್ ಯು, 20 to 30 is that age where everyone are in their best of physical, best of mental, best of emotional personality. ಅದೇ ಹೇಳ್ತಾರಲ್ಲ, ಅಜ್ಜ ಹೇಳ್ತಾರೆ, ಆ ವಯಸ್ಸಲ್ಲೇ ನೀವು ಕಲ್ ತಿಂದ್ರು ಅರ್ಗಿಸ್ಕೊಂಡ್ಬಿಡ್ತೀರಿ ಅಂತಾರೆ. ಆ ವಯಸ್ಸು ಅಂತದ್ದು. ಓಕೆ, ಅಂಡ್ ಇನ್ ದಟ್ ಏಜ್ ಆ ಹುಡುಕಾಟದ ಛಲ ಮತ್ತೊಂದು ನಿಮ್ಮಲ್ಲಿ ಇದ್ರೆ, then only anybody's life will become accomplished, dreamful kind of a thing. Otherwise ಈ ಟೈಮಲ್ಲಿ ಸ್ವಲ್ಪ ವೇವ್ ಆಗ್ಬಿಟ್ರೆ, ಎಲ್ಲೋ ದಾರಿ ತಪ್ಪಿದ್ರೆ ಅದು ಮತ್ತೆ ದಾರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ಬೋದು. ಇಟ್ ಕ್ಯಾನ್ ಬಿ ಎನ್ ಎಕ್ಸೆಪ್ಷನ್, ಇಟ್ ಕ್ಯಾನಾಟ್ ಬಿ ಅ ರೂಟೀನ್ ಆಕ್ಟಿವಿಟಿ. ಆಯ್ತು, ಇದೆಲ್ಲ ಆದ್ಮೇಲೆ ಈವನ್ ವೆನ್ ಯು ಬಿಕಮ್ ಸಮಥಿಂಗ್ ಪ್ರೊಫೆಷನಲ್ ಇನ್ ಲೈಫ್ ಅಂಡ್ ಅದರ್ ಥಿಂಗ್ಸ್ ಆಲ್ಸೋ, ಈ ಚೇಂಜ್ ಅನ್ನೋದಾಗ್ಲೇ ನಾನು ಹೇಳಿದೆ, ಇಟ್ ಈಸ್ ಕಾನ್ಸ್ಟೆಂಟ್. ಓಕೆ, ಅಂಡ್ ದಿಸ್ ಇನ್ನೋವೇಟಿವ್ನೆಸ್, ಅಬ್ಸರ್ವ್ನೆಸ್, one should always have there in their even professional life. ನಿಮಗೆ ಗೊತ್ತಿರ್ಬೋದು, ಇನ್ಫ್ಯಾಕ್ಟ್ ಸರ್, ಫಾರ್ ಐ ವಾಸ್ ಡೈರೆಕ್ಟರ್ ಒಂದು ಟೈಗರ್ ರಿಸರ್ವ್, ದಾಂಡೇಲಿ ಟೈಗರ್ ರಿಸರ್ವ್. ದಾಂಡೇಲಿ ಟೈಗರ್ ರಿಸರ್ವ್ ಅಲ್ಲಿ ಫಾರೆಸ್ಟ್ ಆಫೀಸರ್ ಏನ್ ಮಾಡ್ತಾರೆ? ದೇ ಪ್ರೊಟೆಕ್ಟ್ ಫಾರೆಸ್ಟ್, ವೈಲ್ಡ್ ಲೈಫ್ ಅಂಡ್ ಕಾನ್ಫ್ಲಿಕ್ಟ್ಸ್. ವೆರಿ ಸೂನ್ ಐ ರಿಯಲೈಸ್ಡ್ there is some new problem ಇಲ್ಲ ಅಂತ. The problem was in villages. The problem was with people. They had poverty, unemployment, unrealized dreams. So I started a new conversation of hope, livelihood with those people. And I made a small documentary, sir, to showcase the bond between forest, people and livelihoods. The documentary is called as Kali Nadi. Okay, ನಿಮಗೆ ಆಶ್ಚರ್ಯ ಆಗ್ಬೋದು, this small effort of 10 minutes documentary, I never imagined where all it can go. It found its place in the biggest platform of the globe, COP Summit, Paris COP Summit 21, 21 Paris COP Summit, attended by Honorable Prime Minister. This documentary was screened before Prime Minister and global leaders. It got national attention, it got international awards, and this gave me State Environment Award. Now what was there? ಏನಂತ ಹೇಳಿದ್ರೆ, ಒಂದು ಸ್ಮಾಲ್ ಐಡಿಯಾ. ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆಯಲ್ಲ, ಅದನ್ನ ನಿಮ್ಮ ಒಂದು ಏನೋ ಬೇರೆ ದೂರದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಕಲೆಯನ್ನ ನಾವು ಕಲ್ತ್ಕೋಬೇಕು. ನಡೆದು ಬಂದಿದ್ದ ದಾರಿನೇ ನಡ್ಕೊಂಡು ಹೋಗೋದ್ರಲ್ಲ. ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ನ್ಯೂ ಥಿಂಗ್ ಇಸ್ ಪಾಸಿಬಲ್, ವೈ ಇಟ್ ಈಸ್ ಪಾಸಿಬಲ್, ಅಂಡ್ ದೆನ್ ವಾಟ್ ಅದರ್ ಥಿಂಗ್ಸ್ ಕ್ಯಾನ್ ಬಿ ಡನ್. ಇನ್ಫ್ಯಾಕ್ಟ್ ಆ ಥರದೊಂದು ಆಟಿಟ್ಯೂಡ್ ನಾವು ಬೆಳೆಸ್ಕೊಂಡ್ರೆ ಜೀವನದಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್. ಇನ್ಫ್ಯಾಕ್ಟ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ನಾವೇನ್ ಹೇಳ್ತೀವಿ, ಐ ಟೆಲ್ ಯು, ನಾವೆಲ್ಲ ಹೇಳ್ತೀವಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೋಟಿ ವಿದ್ಯೆಗಂತ ಮೇಟಿ ವಿದ್ಯೆ ಮೇಲು ಅಲ್ವಾ. ಇವೆಲ್ಲ ಇವತ್ತಿನ 21ನೇ ಶತಮಾನದಲ್ಲಿ ನಾವಿಷ್ಟೊಂದು ಆರ್ಥಿಕವಾಗಿ ಬೆಳೆದ್ರು, ಟೆಕ್ನಾಲಜಿಯಲ್ಲಿ ಬೆಳೆದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬೆಳೆದ್ರು, ದ ಸೆಕ್ಟರ್ ಇನ್ ವಿಚ್ ಯು ಆರ್ ದೇರ್
is one sector which will remain relevant as long as there is human life on this earth. Okay, ಅದರ ರಿಲೆವೆನ್ಸ್ ಕೊನೆ ಗಳಿಗೆವರೆಗೂ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಇವತ್ತಿನ ದಿನದಲ್ಲಿ 21ನೇ ಶತಮಾನದಲ್ಲಿ ಬೇರೆ 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 ನಾವು ಮಾತಾಡ್ತಾ ಇದ್ರು ತಂತ್ರಜ್ಞಾನ, ಜನ ಮಾರ್ಸ್ ಮೇಲೆ ಹೋದ್ರು, ಮಾರ್ಸ್ ಮೇಲೆ ಬೆಳಿಬೇಕು ಉಳಿಬೇಕು ಅಂತಂದ್ರೆ ಬೇಸಾಯ ಮಾಡ್ಬೇಕಲ್ಲಪ್ಪ. We saw Mars movie. Okay, at the end of the day, what was the message on the Mars movie? Even if you want to live on Mars, you should be able to cultivate. Without cultivation, you cannot live anywhere. ಈ ಭೂಮಿ ಬಿಟ್ಟು ಪೊಲ್ಯೂಷನ್ ಆಗ್ತದೆ, ನಾನೆಲ್ಲ ಹೋಗ್ತೀನಿ ಅಂತ ಹೇಳಿದ್ರು ಕೃಷಿನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. That is the message that I wanted to convey to students, that your future is so bright provided you take this course, you take this knowledge on its merit. ಅದ್ರ ಬಗ್ಗೆ ನಿಮ್ಗೆ ಗರ್ವ ಇರಬೇಕು, ಅದರಲ್ಲಿ ಹೊಸತನ ಹುಡುಕಬೇಕು. ಮುಂಚೆ ಎಕ್ಸ್ಟೆನ್ಷನ್ ಅನ್ನೋದು ಬರೀ ಸ್ಟೂಡೆಂಟ್ಸ್ಗೆ ಇರ್ತಾ ಇತ್ತು. ಟುಡೇ ಎಕ್ಸ್ಟೆನ್ಷನ್ ಹ್ಯಾಸ್ ಟು ಹ್ಯಾಪನ್ ವಿತ್ ಎವ್ರಿ ಫಾರ್ಮರ್ ಆನ್ ದಿಸ್ country. So your classroom is not just College of Agriculture Raichur now. If you really reimagine your role, whole state, so much area is your classroom for extension activities. That is the scope of this science, and that is the manpower that is required. ಅದಕ್ಕೋಸ್ಕರ ಅನ್ಸುತ್ತೆ ನಾವು ಓದ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಬರೀ 20 ಮಕ್ಳು ಇರ್ತಾ ಇದ್ರು, ಇವತ್ತು ನೀವು 200 ಮಕ್ಕಳಿದ್ದೀರಾ. ಅಷ್ಟರ ಮಟ್ಟಿಗೆ ಅದು ಬೆಳೀತಾ ಇದೆ. ನಿಮ್ಗೊಂದು ಆಶ್ಚರ್ಯ ಆಗ್ಬೋದು, ನಾನು MSc IRI ಹೋದಾಗ ಸರ್ ವಿ ವರ್ ಓನ್ಲಿ 6 people ಇನ್ ಹೋಲ್ IRI ಫ್ರಮ್ ಕರ್ನಾಟಕ. ದೇರ್ ಆರ್ ಓನ್ಲಿ 6 people. ಆಂಧ್ರದವ್ರು ಬಹಳ ಇರ್ತಾ ಇದ್ರು, ತಮಿಳ್ನಾಡವ್ರು ಬಹಳ ಇರ್ತಾ ಇದ್ರು. ಮೆಸ್ ಟೇಬಲ್ ಮೇಲೆ ತಮಾಷೆಗೆ ನಡೀತಾ ಇರ್ತದಲ್ಲ, ವಿಚ್ ಸ್ಟೇಟ್ ಇಸ್ ಮೋರ್ ಇಂಟೆಲಿಜೆಂಟ್ ಟೈಪ್. ಕರ್ನಾಟಕದವ್ರು ಬರೀ ನೀವು 6 ಜನ ಇದ್ದೀರಿ, ಆಂಧ್ರದವ್ರು ನಾವು 60 ಜನ ಇದ್ದೀವಿ, ತಮಿಳ್ನಾಡವ್ರು ನಾವೊಂದು 70 ಜನ ಇದ್ದೀವಿ ಅಂತ ಈ ತರ ಕೀಟ್ಲೆ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಮಾಡ್ಬೇಕಾದ್ರೆ ಒಂದ್ಸಲ ನಾನು ಕೇಳ್ದೆ ಒಂದು ಒಳ್ಳೆ ಫಾರ್ಮಲ್ ಹೇಳ್ದೆ, ಆಯ್ತಪ್ಪ ನಾವು 6 ಜನ ಇದ್ದೀವಿ, ಯಾಕೆ ಗೊತ್ತಾ, ನಾವು ಪರೀಕ್ಷೆ ಬರ್ದಿದ್ದೆ 6 ಜನ. ನಾವು ಪರೀಕ್ಷೆ ಬರ್ದಿದ್ದೆ 6 ಜನ, ಅದಕ್ಕೆ 6 ಜನ ಇದ್ದೀವಿ. ನೀವು ಪರೀಕ್ಷೆ ಬರ್ದಿದ್ದು 600 ಜನ, ನೀವು ಬಂದಿದ್ದ 60 ಜನ. Your strike rate is 10%. My strike rate is 100%. Okay. So that was the time. But today I'm so happy that, there is increased number of students here, increased number of Karnataka students in, IRI kind of a thing. Nim GRF fellowship ಆಗಿರಬಹುದು, ICR fellowship ಆಗಿರೋದು, ಮತ್ತೊಂದು ಮಗದೊಂದು, slowly, people are coming, students are coming. ಅಂಡ್ ಅದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು. ಯಾಕಂದ್ರೆ ಅವತ್ತಿನ ದಿನ ಅವರು ವಿ ವರ್ ಜಸ್ಟ್ ಎ ರಫ್ ಸ್ಟೋನ್. ನಿಮಗೆ ಆಶ್ಚರ್ಯ ಆಗ್ಬೋದು. ಐ ಟೆಲ್ ಯು ಒನ್ ಮೋರ್ ಸೀಕ್ರೆಟ್. ಆಫ್ಟರ್ ಕಮಿಂಗ್ ಟು ದಿಸ್ ಕಾಲೇಜ್, ಐ ಜಾಯಿನ್ಡ್ ಆನ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. 4 days I attended class. Friday I ran back to home. ಯಾಕೆ ಅಂತ ಹೇಳಿದ್ರೆ, ಸರ್ ನಮ್ಮ PT ಮಾಸ್ಟರ್ ಸರ್ ವಿಲ್ಸನ್ ಆರ್ನಾಲ್ಡ್ ನಮ್ಮ PT ಟೀಚರ್ ನಮಗೆ 4 ದಿನ ಇಷ್ಟು ಗ್ರಿಲ್ ಮಾಡ್ಬಿಟ್ರಲ್ಲ, ನಾವು ಬಾತ್ರೂಮ್ ಹೋಗ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು ನನಗೆ. ಬಿಕಾಸ್ ಟಿಲ್ ದಟ್ ಟೈಮ್ ವಿ ನೆವರ್ ಹ್ಯಾಡ್ ಎನಿ ಫಿಸಿಕಲ್ ಆಕ್ಟಿವಿಟಿ ವಿತ್ ಅಸ್. ಸೊ ಫ್ರೈಡೇ ಐ ರ್ಯಾನ್ ಬ್ಯಾಕ್ ಹೋಮ್. ಸಾಟರ್ಡೆ ಸಂಡೇ ಊರಿಗೆ ಹೋಗಿ ಅವ್ರಿಗೆ ಆಶ್ಚರ್ಯ, ಏನ್ ಬಂದ್ಬಿಟ್ಟಿದ ನೀವು ಅಂತ ಹೇಳ್ಬಿಟ್ಟು, ನಾನು ಅಲ್ಲಿ ಹೋದ್ರೆ ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ತಾರೆ, 5 ಕಿಲೋಮೀಟರ್ ಓಡಿಸ್ತಾರೆ, ಕೈಂಡ್ ಆಫ್ ಥಿಂಗ್. ವಿಲ್ಸನ್ ಹಿ ವಾಸ್ ನಾಟ್ ಗಿವಿಂಗ್ ಅಪ್. ಬಟ್ ಸ್ಟೂಡೆಂಟ್ಸ್, ಇವತ್ತಿನ ದಿನದಲ್ಲಿ ನಾನು ಇವತ್ತು ನಿಮ್ ಮುಂದೆ ನಿಂತು ಮಾತಾಡ್ತೀನಿ ಅಂತ ಹೇಳಿದ್ರೆ, ಐ ಕೆನಾಟ್ ಫರ್ಗೆಟ್ his role in shaping me as a person today, because again health is wealth, and such small institutes will give you enough opportunities to explore. ನಾವು ಯಾವತ್ತು ಆಟ ಆಡ್ದವರಲ್ಲ, ಬರೀ ಪಾಠ ಕೇಳ್ಕೊಂಡೇ ಬಂದವರು. ಬಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಗೇವ್ ಮಿ ಪ್ಲಾಟ್ಫಾರ್ಮ್ ಟು ರೆಪ್ರೆಸೆಂಟ್ ಯೂನಿವರ್ಸಿಟಿ ಇನ್ ಒನ್ ಸ್ಪೋರ್ಟ್ಸ್, ಬಾಲ್ ಬ್ಯಾಡ್ಮಿಂಟನ್.
ಅಂದ್ರೆ ಐ ಕ್ಯಾನ್ ನೆವರ್ ಇಮ್ಯಾಜಿನ್ ದಟ್. ಇವತ್ತು ನೀನು ಹೇಳಿದ್ರೆ ಏನಪ್ಪ ಆಟ ಆಡಿದೆ ಅಂದ್ರೆ ರೆಪ್ರೆಸೆಂಟೆಡ್ ಯೂನಿವರ್ಸಿಟಿ ಅಪ್ಪ ಅಂತ ಕೇಳಿದ್ರೆ, ಓ ಯು ಆರ್ ಯೂನಿವರ್ಸಿಟಿ ಪ್ಲೇಯರ್ ಅಂತಾರೆ. ಸಿ, ಓಕೆ, ದಿಸ್ ಇಸ್ ಪಾಸಿಬಲ್ ವೆನ್ ಯು ಆರ್ ಇನ್ such small and cozy campuses. This is a place that really, shaped us from a hard stone into some valuable, person who can contribute something to the society and contribute something to the, public at large. Each one of you, every one of you has that potential, and you are in the best of best. ನಾವು ಹೇಳ್ಕೋಬಹುದು ಯಾರಾದ್ರೂ, ಓ ಹಿ ಇಸ್ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂತ, ಹಿ ಇಸ್ ಫ್ರಮ್ ದಿಸ್ ಕೈಂಡ್ ಆಫ್ ಯೂನಿವರ್ಸಿಟಿ ಅಂತ ಹೇಳ್ಕೊಳ್ಳಿಕ್ಕೆ ಇರುತ್ತೆ. ಬಿಟ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ, ದಿಸ್ ಕೈಂಡ್ ಆಫ್ ಆಪರ್ಚುನಿಟೀಸ್, ದಿಸ್ ಕೈಂಡ್ ಆಫ್ one-to-one mentoring by teachers is not possible in big universities, big platforms. ಅಲ್ಲಿ if a student himself has something best in him and then he want to make best use of his opportunities, definitely it is possible. But even an ordinary student, if he has to find a best opportunity, best future anta helidaga, these are the places where it is the best place. So ನಾನು ಹೇಳ್ತಾ ಹೋದ್ರೆ ನಾನು ಹೇಳ್ತಾನೆ ಹೋಗ್ತೀನಿ, ಬಿಕಾಸ್ ಆ 4 ವರ್ಷ ಇಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ ಸರ್, ಅವತ್ತಿನ ದಿನದಲ್ಲಿ ನಾವು ಇಷ್ಟ ಮಕ್ಕಳಿದ್ದಾಗ, ಐ ಕಾಂಟ್ ಫರ್ಗೆಟ್ ಲೋಕೇಶ್ ಸರ್ ಹಿ ವಾಸ್ ಅವರ್ GPB, ಅವಾಗಿನ್ನೂ ಪ್ರೊಫೆಸರ್ ಅಲ್ಲ, ಲೆಕ್ಚರರ್ ಅನ್ಸುತ್ತೆ. ಐ ಕಾಂಟ್ ಫರ್ಗೆಟ್ ದಿ ಸೀನ್ ವೇರ್ ನಿಸರ್ಗ ಇದರಲ್ಲಿ ನಾವು ಊಟ ಮಾಡಿ ಮಧ್ಯಾಹ್ನ ಸಂಜೆ ಊಟ ಮಾಡಿ ಹೊರಗಡೆ ಮೆಟಲ್ ಕೂತಿದ್ರೆ ಬಂದ್ಬಿಡೋರು, ಶ್ರೀನಿವಾಸ್ ಏನು ಅಂತ ಹೇಳಿದ್ರೆ, ನಿಸರ್ಗ ಹಾಸ್ಟೆಲ್ನ ಮೆಟ್ಲುಗಳಲ್ಲಿ ನಾವು ಟೀಚರು ಜೆನೆಟಿಕ್ಸ್ ಪ್ರಿನ್ಸಿಪಲ್ಸ್ನ ಹೇಳ್ಕೊಡೋರು. ದಟ್ ವಾಸ್ ದಿ ಇಂಟ್ರಾಕ್ಷನ್. ದೀಸ್ experiences, these experiments we cannot forget, and I'm so happy that after the lapse of 30 years, when I see the campus, ಅವತ್ತು ಒಂದು ಒಳ್ಳೆ ಒಂದು ಬೀಜದಿಂದ ಮೊಳಕೆಯಿಂದ ಆಗ್ತಾ ಇತ್ತು. ಟುಡೇ ಅದು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ಇಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ, ಅವರ ಕುಟುಂಬಕ್ಕೆ, ಫ್ಯಾಕಲ್ಟಿಗೆ ಮತ್ತು ಸೆಕ್ಟರ್ಗೆ, ಅಗ್ರಿಕಲ್ಚರ್ ಸೆಕ್ಟರ್ಗೆ ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ನೋಡಿದ್ರೆ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಟು ಬಿ ಒನ್ ಅಮಾಂಗ್ you, one among this best and famous institution, College of Agriculture, Raichur, University of Agriculture Sciences, Raichur. And from bottom of my heart, I wish everybody the best in their life, and convey my heartfelt gratitude for college for giving me this life, giving me this confidence, giving me this platform to do something in life for the sector and for the society at large, and hope this endeavor continues. ಈ ಹೆಮ್ಮರವಾಗಿ ಬೆಳೆದಿದ್ದು ಇನ್ನೂ ದೊಡ್ಡದಾಗಿ ಬೆಳೀತಾ 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 ರಾಜ್ಯದಲ್ಲಿ one day I'm sure this institute will become one of the premier institute of the state. It's already a premier institute of the state, and then very soon it is going to have premier institute of the country, provided all boys and girls, okay, you take this as your the point of destination, point of future, which will do good for yourself and do good for the institution ಅಂತ ಹೇಳ್ತಾ, ನನಗೆ ಇವತ್ತು ಕರೆದ್ಬಿಟ್ಟು ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಅಂತ ಕುಲಪತಿಗಳಿಗೆ, ಆರ್ಗನೈಸರ್ಸ್ಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.